ಮದುವೆ ಯಾವಾಗ ಅಂತ ಕೇಳಿದ್ದಕ್ಕೆ ಸಾವಿಗೆ ಶರಣಾಗಿರುವಂತ ಘಟನೆ ನಡೆದಿದ್ದಾವೆ. ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರು ಯುವಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆ ಯಾವಾಗ ಅಂತ ಹೇಳಿ ಕೇಳಿದ್ದಕ್ಕೆ ಸಾವಿಗೆ ಶರಣಾಗಿದ್ದಾರಂತೆ. ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರು ಯುವಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆಯಾಗಲು ಹೆಣ್ಣು ಸಿಗದ ಕಾರಣ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೆಲಮಂಗಲದಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರತ್ಯೇಕವಾಗಿ ಆತ್ಮಹತ್ಯೆಗೆ ಮಾಡಿಕೊಂಡಿದ್ದಾರೆ. ನಿಂಬೇನಹಳ್ಳಿ ಗ್ರಾಮದ ಮಂಜುನಾಥ್ ಸಾವನ್ನಪ್ಪಿರೋದು, 44 ವರ್ಷ ಅವರಿಗೆ. ತುಮಕೂರು ಮೂಲದ ಹನುಮಂತರಾಜು ಸಾವಿಗೆ ಶರಣಾಗಿರೋದು, ಅವರಿಗೆ 41 ವರ್ಷ ವಯಸ್ಸು. ಬ್ರೋಕರ್ಗೆ ಹಣ ಕೊಟ್ಟಿದ್ರು, ಹುಡುಗಿ ಸಿಗಲಿಲ್ಲ ಅಂತ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹೆಣ್ಣು ಕೇಳೋದಕ್ಕೆ ಹೋದ್ರೆ ಉದ್ಯೋಗ, ಸ್ವಂತ ಮನೆ ಕೇಳ್ತಾರೆ. ಜೊತೆಗೆ ಮದುವೆ ಯಾವಾಗ ಅಂತಲೂ ಪ್ರಶ್ನೆ ಮಾಡ್ತಾ ಇದ್ದಂತ ಆಪ್ತರು. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾರೆ ಆ ಯುವಕರು, ಆ ವ್ಯಕ್ತಿಗಳು. ನೆಲಮಂಗಲದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಣ್ಣು ಸಿಗ್ತಾ ಇಲ್ಲ, ಎಷ್ಟೇ ಹುಡುಕಿದ್ರು ಕೂಡ. ನೋಡಿ, ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವವರ ವಯಸ್ಸನ್ನ ನೋಡಿ. ಒಬ್ಬರಿಗೆ 44 ವರ್ಷ, ಇನ್ನೊಬ್ಬರಿಗೆ 41 ವರ್ಷ. ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೆಣ್ಣು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಏನು ಕೆಲಸ ಮಾಡ್ತೀಯಾ, ಸರ್ಕಾರಿ ನೌಕರಿ ಇದೆಯಾ, ಎಷ್ಟು ಆಸ್ತಿ ಇದೆ, ಇದನ್ನೇ ಕೇಳ್ತಾ ಇದ್ರಂತೆ ಪಾಪ. ಇದರ ಜೊತೆಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋ ಸಂಕಟ. ಮತ್ತೊಂದು ಕಡೆ ಅವ್ರ ಸ್ನೇಹಿತರು, ಅವ್ರ ಆಪ್ತರು ಯಾವಾಗ ಮದುವೆ ನಿಂದು ಅಂತ ಹೇಳಿ ಛೇಡಿಸ್ತಾ ಇದ್ರಂತೆ. ಕೆಲವೊಂದಿಷ್ಟು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮನಸ್ಥಿತಿ ನೋಡಿ, ಅಲ್ಲಿ ಫೋಟೋಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅವರಿಬ್ರು ಕೂಡ ಹೆಣ್ಣು ಸಿಕ್ಕೇ ಇಲ್ಲ. ಇದರಿಂದ ಮನನೊಂದು ಇಬ್ಬರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಂಥ ವಿಚಿತ್ರ ಪ್ರಕರಣಗಳಿವೆಲ್ಲ. ನೆಲಮಂಗಲದಲ್ಲೇ ಈ ಇಬ್ಬರು ವ್ಯಕ್ತಿಗಳು ಪ್ರತ್ಯೇಕವಾಗಿ ಆತ್ಮಹತ್ಯೆಗೆ ಶರಣಾಗಿರುವುದು. ನಿಂಬೇನಹಳ್ಳಿ ಗ್ರಾಮದ ಮಂಜುನಾಥ್, ತುಮಕೂರು ಮೂಲದ ಹನುಮಂತರಾಜ್, 44 ವರ್ಷದ ಒಬ್ರು, 41 ವರ್ಷದ ಒಬ್ರು. ಬ್ರೋಕರ್ಗೆ ಹಣ ಕೊಟ್ಟಿದ್ರು, ಹುಡುಗಿ ಸಿಗಲಿಲ್ಲ. ಬ್ರೋಕರ್ಗೆ ಹಣ ಕೊಟ್ಟು ಹುಡುಕಿ ನಮಗೆ ಮದುವೆ ಮಾಡಿ ಅಂತ ಹೇಳಿದ್ರು ಕೂಡ ಹೆಣ್ಣು ಸಿಕ್ಕೇ ಇರಲಿಲ್ಲ ಇವರಿಗೆ. ಇದರಿಂದ ಭಾಳ ಮನನೊಂದಿದ್ರಂತೆ. ಹೆಣ್ಣು ಕೇಳಕ್ಕೆ ಹೋದರೆ ಉದ್ಯೋಗ ಏನು, ಸ್ವಂತ ಮನೆ ಇದೆಯಾ, ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಜೊತೆಗೆ ಮದುವೆ ಯಾವಾಗ ಅಂತಲೂ ಕೂಡ ಸ್ನೇಹಿತರು, ಆಪ್ತರು ಪ್ರಶ್ನೆ ಮಾಡ್ತಾ ಇದ್ರಂತೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇವರು.